ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ಅಭಿ ನೀರು ತಗೋಬಾ. ಅಮ್ಮ ನಿಮ್ಗೇನು ಆಗಿಲ್ಲ ತಾನೆ? ನಾನು ಹೋಗಿ ನೀರು ತೊಗೊಂಡು ಬರ್ತೀನಿ, ಇಲ್ಲ ಜ್ಯೂಸ್ ತೊಗೊಂಡು ಬರ್ತೀನಿ. ಏ ಅಭಿ ಬಾಯ್ಲಿ ಬಾ ಕೂತ್ಕೋ ಕೂತ್ಕೋ. ಯಾಕೆ ನೀವೆಲ್ಲ ಇಷ್ಟು ಗಾಬರಿ ಆಗಿದ್ದೀರಾ? ನನ್ಗೇನು ಆಗಿಲ್ಲ. ಅಮ್ಮ ಇದನ್ನೆಲ್ಲ ನೀನ್ ಯಾಕೆ ಮಾಡ್ತೀಯಾ? ಏನು ಆಗಿಲ್ಲ ಸರಿ. ಏನಾದ್ರೂ ಆದ್ರೆ ಏನೋ ಎಚ್ಚರಿಕೆಯಲ್ಲಿ ಇರ್ಬೇಕಲ್ವಾ? ಎಚ್ಚರಿಕೆಯಲ್ಲಿ ಇರಬೇಕು ನಿಜ, ಆದ್ರೆ ಭಯದಲ್ಲಿ ಇರಬಾರ್ದು. ಅದೆಲ್ಲ ನಮಗೆ ಗೊತ್ತಿಲ್ಲ. ನಮಗಂತೂ ಎಚ್ಚರಿಕೆ ಭಯ ಎಲ್ಲ ಇದೆ. ನಿಮ್ಗೆ ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ಮೇಲೂ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಮನೇಲಿ ಬೇರೆ ಯಾರಿಗಾದ್ರೂ ಕೆಲಸ ಹೇಳಿ ಅಮ್ಮ, ನೀವು ಯಾವುದು ಮಾಡಬೇಡಿ. ಇದೆಲ್ಲ ಒಂದು ಕೆಲಸ ಏನ್ರು? ನೀವೆಲ್ಲರೂ ಮಾತಾಡ್ತಾ ಇದ್ರಿ, ಹಣ್ಣು ಕಟ್ ಮಾಡ್ಕೊಡೋಣ ಅಂತ ತಗೊಂಬಂದೆ. ಈಗ ಹಣ್ಣು ಬೇಕು ಅಂತ ಯಾರು ಕೇಳಿದ್ದು? ನಮ್ದೆಲ್ಲ ಊಟ ಆಗಿತ್ತಲ್ವಾ? ನೀನ್ ಅಕಸ್ಮಾತ್ ಜಾರ್ ಬಿದ್ದಿದ್ರೆ? ವಾ ಏನ್ ಮಕ್ಳಪ್ಪ ನೀವು. ಅಮ್ಮ, ನೀವಿನ್ಮೇಲೆ ಓಡಾಡುವಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಓಡಾಡಬೇಕು. ನೀವಿಡೋ ಪ್ರತಿ ಹೆಜ್ಜೆನೂ ನಿಮ್ಮ ಮಕ್ಕಳು ಗಮನಿಸ್ತಿರ್ತಾರೆ. ಹೌದು, ಅವರಿಗೆ ಸ್ವಲ್ಪ ನೋವಾದ್ರೂ ಅದು ಅವರೊಬ್ಬರಿಗಾಗೋ ನೋವಲ್ಲ. ಓಹೋ, ಇಬ್ಬರಿಗಂತಿದ್ದೀರಾ? ಹೊಟ್ಟೆಲಿರೋ ಮಗುನು ಸೇರಿಸಿ ಹೇಳ್ತಿದ್ದೀರಾ ಅಲ್ವಾ? ಇಲ್ಲ, ನಾನು ಹೇಳಿದ ಹಾಗಲ್ಲ. ಇವ್ರಿಗೆ ಸ್ವಲ್ಪ ನೋವಾದ್ರೂ ಅದು ನಮ್ಮೆಲ್ರಿಗೂ ಆಗೋ ನೋವು. ಹೊಟ್ಟೆಲಿರೋ ಮಗು ಜೊತೆಗೆ ಮಕ್ಕಳಾಗಿ ನಾವೆಲ್ಲರೂ ಇದ್ದೀವಲ್ಲ. ಸರಿ, ಮತ್ತೆ ಇಂಥ ಕೆಲಸ ಎಲ್ಲ ಮಾಡ್ಬೇಡ ನೀನು. ಏನಾದ್ರೂ ಕೆಲಸ ಇದ್ರೆ ಪಾಪು ಅಂತ ಕೂಗು, ನಾನೆಲ್ಲ ಮಾಡ್ತೀನಿ. ಪಾಪು ಮಾ ಅದಲ್ವೋ, ನೀವುಗಳು ಊಟ ಮಾಡಿ ತುಂಬಾ ಹೊತ್ತಾಗಿತ್ತಲ್ವಾ, ಹಶ್ವಾಗಿರುತ್ತೆ ಅಂತ ಹಣ್ಣು ತಗೊಂಬಂದೆ. ಇರಿ ಕಟ್ ಮಾಡ್ಕೊಡ್ತೀನಿ. ಹೌದು, ಹಸುವೇನೋ ಆಗಿತ್ತು. ಆದರೆ ನಮಗೆ ಹಸುವಾಗಿರುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಮಕ್ಕಳ ಹಸುವು ತಾಯಿ ಗೊತ್ತಾಗದೇ ಇರುತ್ತಾ? ಸರಿ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಈ ಹಣ್ಣು ತಂದಿದ್ದೀರಾ ಅಂದರೆ ಅದಕ್ಕೋಸ್ಕರ ನಾನು ತಿಂದೇ ತಿಂತೀನಿ. ಅಮ್ಮ ಹಣ್ಣುಗಳನ್ನ ತಂದಿರೋದು ಎಲ್ಲರೂ ತಿನ್ಲಿ ಅಂತ, ನಿನಗೊಬ್ಬನಿಗೆ ಅಲ್ಲ. ನಾನು ಕೊಡಲ್ಲ. ಅಮ್ಮ ತಂದಿರೋದು ನಾನು ತಿನ್ಲಿ ಅಂತ, ನಾನು ಯಾರಿಗೂ ಕೊಡಲ್ಲ. ಕೊಡಲ್ಲ ಅಂದ್ರೆ ಬಿಡೋರು ಯಾರು? ಇಷ್ಟೊತ್ತರೆಗೂ ಹಶ್ವಾಗ್ತಿರ್ಲಿಲ್ಲ, ಇವಾಗ ಹಶ್ವಾಗ್ತಾ ಇದೆ. ನಂಗೆ ಬೇಕೇ ಬೇಕು. ನಾನು ಕೊಡಲ್ಲ. ಬೇಕು, ಕೊಡು. ಕೊಡಲ್ಲ. ಕೊಡು. ಕೊಡಲ್ಲ. ಕೊಡಲ್ಲ. ಏನು ಗೊತ್ತಾಗ್ತಿಲ್ಲ ಸಂಧ್ಯಾ. ಅಪ್ಪ ತಾತ ಇಬ್ರು ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಇಬ್ರಿಗೂ ಫೋನ್ ಮಾಡಿದೆ, ಆದ್ರೆ ಯಾರೂ ಫೋನ್ ಪಿಕ್ ಮಾಡ್ತಾ ಇಲ್ಲ. ಎಲ್ಲಿದಾರೋ ಏನೋ. ಸರಿ ಹೋಯ್ತು, ನೀನು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರು ಬೆಳಗ್ಗೆನೆ ಹೇಳಿದ್ರಲ್ಲ ಸಿರಿ, ಭಜನೆಗೆ ಹೋಗ್ತಿದ್ದೀವಿ, ರಾತ್ರಿ ಬರೋದು ಲೇಟ್ ಆಗುತ್ತೆ ಅಂತ. ನನಗನ್ಸುತ್ತೆ ಅವರು ಇವತ್ತು ರಾತ್ರಿ ಎಲ್ಲ ಬರಲ್ಲ ಅಂತ. ಭಜನೆ ಮುಗಿಸ್ಕೊಂಡು ಬೆಳಗ್ಗೆನೆ ಬರ್ತಾರೆ. ನೀನು ಹೋಗಿ ಆರಾಮಾಗಿ ಮಲ್ಕೋ. ಇಲ್ಲ ಸಂಧ್ಯಾ, ನಂಗೆ ನಿದ್ದೆ ಬರ್ತಾ ಇಲ್ಲ. ಈ ನಿಶಬ್ದದ ವಾತಾವರಣ, ಈ ರಾತ್ರಿ ಸದ್ದು, ಇದೆಲ್ಲ ಯಾಕೋ ಒಂಥರ ಭಯ ಆಗ್ತಾ ಇದೆ. ಅಂದರೆ ನನ್ನವ್ರು ಯಾರೋ ನನ್ನಿಂದ ದೂರ ಆಗ್ತಾ ಇದ್ದಾರೇನೋ ಅನ್ನೋ ಥರ ತುಂಬ ದುಃಖ ಆಗ್ತಾ ಇದೆ. ಹೇಗಾಯ್ತಿದೆಲ್ಲ? ಮನೆಗೆ ಬೇಗ ಬರಬೇಕು ಅಂತ ಸ್ಪೀಡಾಗಿ ಬರ್ತಾ ಇದ್ದೆ. ಮುಂದೆ ಯಾರು ಬಂದರು ಅಂತಾನೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆಯ್ತು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಜೀವಕ್ಕೇನಾದರೂ ಅಪಾಯ ಆಯ್ತಾ? ಏನೂ ಗೊತ್ತಾಗ್ಲಿಲ್ಲ. ಭಯದಲ್ಲಿ ಹಾಗೆ ಬಂದ್ಬಿಟ್ಟೆ. ಅವ್ರಿಗೆ ಏನಾಗಿದೆಯೋ ಏನೋ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾಳೆ ನನ್ನ ಮದುವೆ. ನಾನು ಆಕ್ಸಿಡೆಂಟ್ ಮಾಡಿರೋ ವಿಷಯ ಪೊಲೀಸವ್ರಿಗೆ ಗೊತ್ತಾದ್ರೆ ಅವನನ್ನ ಅರೆಸ್ಟ್ ಮಾಡ್ತಾರ, ನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರ. ನನ್ನ ಮದುವೆ ನಿಂತೋಗುತ್ತಾ? ಹಾಗೇನಾದ್ರೂ ಆದ್ರೆ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಅವಮಾನ ಆಗುತ್ತೆ. ನಾನು ಬದುಕಿರಲ್ಲ. ಅಳಬೇಡಿ ನೋಡಿ, ನೀವು ಈ ರೀತಿ ಹತ್ರ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ. ನೀವು ಧೈರ್ಯವಾಗಿರಿ. ಏನೇ ಬಂದರೂ ನಾನಿದ್ದೀನಿ, ನಾನು ನೋಡ್ಕೊಂತೀನಿ. ನನಗಂತೂ ತುಂಬಾ ಭಯ ಆಗ್ತಿದೆ. ನನ್ನ ಜೀವನನೇ ಹಾಳಾಗೋಗುತ್ತೆ.
ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲಿ ನೋಡಿ, ಇದು ಏನನ್ನು ಮಾತಾಡೋಂಥ ಟೈಮ್ ಅಲ್ಲ. ನೀವೆಲ್ಲೂ ಹೋಗೇ ಇಲ್ಲ, ನೀವೇನು ಮಾಡೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಹೋಗಿ ಮಲ್ಕೊಳ್ಳಿ. ಏನೇ ಆದರೂ ನಾನು ನೋಡ್ಕೊತೀನಿ. ನೀವು ಹಿಂದ್ಗಡೆ ಬಾಗಿಲಿಂದ ಹೋಗಿ ಧೈರ್ಯವಾಗಿ ಮಲ್ಕೊಳ್ಳಿ. ಸದ್ಯಕ್ಕೆ ಈ ವಿಷಯನ ಮನೆಯವ್ರಿಗೂ ಹೇಳೋದು ಬೇಡ. ಇದೆಲ್ಲ ಒಂದು ಕನಸು ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆ ಗೌರಿ ಪೂಜೆ ಇದೆ, ಸಂಜೆ ಚೌಲ್ಟ್ರಿಗೆ ಹೋಗಬೇಕು. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಜಾಸ್ತಿ ಏನು ಯೋಚನೆ ಮಾಡಬೇಡಿ, ನನ್ನನ್ನು ನಂಬಿ ನಡೀರಿ. ಆಯಿತು, ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯವಾಗಿರಿ.